ಒಂದು ಕುಟುಂಬ ಅಂತ ಹೇಳಿದ್ರೆ 10 ವರ್ಷದಿಂದ ಮನೆ ತುಂಬ ಅಕ್ಕ ತಂಗಿಯರು ಮಾವ ಅತ್ತೆಯಂದಿರು ಎಲ್ಲ ಇರ್ತಾ ಇದ್ರು. ಹುಟ್ಟಿದ ತಕ್ಷಣ ಮಗುಗೆ ಮಾತಾಡಿಸ್ಲಿಕ್ಕೆ ಮನೆಯಲ್ಲಿ ತುಂಬ ಜನಗಳಿರ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಈ ಅವಿಭಕ್ತ ಕುಟುಂಬ ಹೊರಟೋಗಿ ಈಗ ಮನೆಯಲ್ಲಿ ಬರೀ ವರ್ಕಿಂಗ್ ಪೇರೆಂಟ್ಸ್ ಅಂದರೆ ಅಮ್ಮ ಅಪ್ಪ ಮಾತ್ರ ಇದ್ದಾರೆ. ಇದು ನಮಗೆ ಗೊತ್ತಿರುವಂತಹ ಒಂದು ವಾಸ್ತವ ಸ್ಥಿತಿ. ಆದರೆ ಇದರಲ್ಲಿ ಒಂದು ನಾ ಹೇಳಬೇಕಾಗಿರೋದೇನು ಅಂತ ಹೇಳಿದ್ರೆ, ಮಗುಗೆ ಈ ಥರ ಒಂದು ಸ್ಟಿಮ್ಯುಲೇಟಿಂಗ್ ಎನ್ವೈರನ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಮಗು ಮಾತಾಡೋದಕ್ಕೆ ಪರಿಣಾಮ ಬೀರುತ್ತೆ. ಈಗ ಸ್ಮಾರ್ಟ್ ಫೋನ್ ಅಂತ ನಾವೇನು ಹೇಳ್ತೀವಿ, ಅದು ಮೊಬೈಲ್ ಬಳಕೆ ಜಾಸ್ತಿ ಆಗಿಬಿಟ್ಟು ಮಗುಗೆ ಸ್ಟಿಮ್ಯುಲೇಷನ್ ಕಡಿಮೆ ಆಗಿ ಈ ಥರ ಮಕ್ಕಳು ಹುಟ್ಟಿದ ಮೇಲೆ ಹೆಚ್ಚು ಕಡಿಮೆ 1.5 ವರ್ಷ ಆದಮೇಲೆ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟು ಮಾತು ಕೇಳಿಸ್ಕೊಳ್ಳೋದು ಮಾತಾಡೋದು ಕಡಿಮೆ ಆಗ್ತಾ ಇದೆ. ಇದು ಬರ್ತಾ ಬರ್ತಾ ನಮಗೆ ಜಾಸ್ತಿ ಆಗಿದೆ. ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆನಲ್ಲಿ ನಮಗೆ ಒಂದು ತಿಂಗಳಿಗೆ 7-8 ಕೇಸ್ಗಳಾದರೂ ನಾವು ಈ ಥರ ನೋಡ್ತೀವಿ. ಯಾಕೆ ಅಂತ ನೋಡಿದ್ರೆ ನಾವು ಸುಮ್ಮನೆ ಅವ್ರದ್ದೊಂದು ಹಿಸ್ಟ್ರಿ, ಅದರದ್ದು ಹಿನ್ನೆಲೆ ಏನು ಅಂತ ನೋಡಿದಾಗ ನಮಗೆ ಕಂಡು ಬಂದಿರೋದೇನು ಅಂತ ಹೇಳಿದ್ರೆ, ತಾಯಿ ತಂದೆ ಇಬ್ಬರೂ ಕೆಲಸ ಮಾಡ್ತಾ ಇರ್ತಾರೆ ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಇರ್ತಾರೆ, ಮನೆಯಲ್ಲಿ ಯಾರ ಜೊತೆನಾದರೂ ಬಿಟ್ಟು ಹೋಗಿರ್ತಾರೆ. ಸೊ ಮಗುಗೆ ಒಂದು ಸ್ಟಿಮ್ಯುಲೇಟಿಂಗ್ ಎನ್ವೈರನ್ಮೆಂಟ್, ಮಾತಾಡೋರು ಯಾರೂ ಇಲ್ಲ. ಆಗ ಮಗು ಮೊಬೈಲ್ನ ನೋಡ್ಕೊಂಡು ಆ ಮೊಬೈಲ್ನಲ್ಲಿ ಬರೋವಂಥ ಒಂದು ಚಟುವಟಿಕೆಗಳನ್ನೇ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡತ್ತೆ. ಹಾಗಾಗಿ ನಾನು ಪೋಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸ್ಮಾರ್ಟ್ ಫೋನ್ ನಿಮ್ಮ ಕೈಯಲ್ಲಿ ಇದೆ, ಯಾಕಂದರೆ ನೀವು ಸ್ಮಾರ್ಟ್ ಆಗಿರಲಿಕ್ಕೆ ಅಂತ ಇಷ್ಟಪಡ್ತೀರಿ. ಆದರೆ ದಯವಿಟ್ಟು ಮಗುನ ನೀವು ಆ ಜಗತ್ತಿನಿಂದ ಹೊರಗಡೆ ಕರ್ಕೊಂಡು ಬಂದು ಮಗುಗೆ ಬೇಕಾಗಿರೋದು ಮಾತಾಡುವಂಥದ್ದು, ಮಾತಾಡ್ಸೋಕ್ಕೆ ಬೇಕಾಗಿರೋಂತಹ ಕೆಲವು ಅಂಶಗಳು. ನಿಮ್ಮ ಬಾಲ್ಯವನ್ನು ನೆನೆಸ್ಕೊಳ್ಳಿ. ನಿಮ್ಮ ತಾಯಿ ತಂದೆ ನಿಮ್ಮನ್ನು ಹೇಗೆ ಮಾತಾಡಿಸ್ತಾ ಇದ್ರು, ನಿಮ್ಮ ಅಜ್ಜಿ ಹೇಗೆ ಹಾಡು ಹೇಳ್ತಾ ಇದ್ರು, ಮಲಗಬೇಕಾದ್ರೆ ಹಾಡು ಹೇಳಿಸ್ತಾ ಇದ್ರು, ಊಟ ಮಾಡಬೇಕಾದ್ರೆ ಹಾಡು ಹೇಳಿಸ್ತಾ ಇದ್ರು, ಚಂದಮಾಮನ್ ತೋರಿಸ್ತಾ ಇದ್ರು, ನಾಯಿ ಮರಿನ ತೋರಿಸ್ತಾ ಇದ್ರು, ಮಾತಾಡ್ತಾ ಇದ್ರು. ಹೀಗೆ ಮಗುಗೆ ಒಂದು ಸಂವೇದನೆ ಇರುವಂತಹ ಒಂದು ವಾತಾವರಣ ಬೇಕು. ಆ ವಾತಾವರಣ ನೀವು ಸೃಷ್ಟಿ ಮಾಡಿದ್ರೆ ಖಂಡಿತ ಮಕ್ಕಳಲ್ಲಿ ಈ ಮಾತು ಬೆಳವಣಿಗೆ ನಿಧಾನ ಆಗೋದು ಕಡಿಮೆ ಆಗುತ್ತೆ. ಪರಿಹಾರ ನಿಮ್ಮಲ್ಲೇ ಇದೆ. ಸೊ ನಾವು ಎಲ್ಲರಿಗೂ ಹೇಳೋದು, ನೀವು ಮಗುವಿನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಕೆಲಸ ಮಾಡ್ತಾ ಇದ್ದೀರಿ. ಆದರೆ ಮಗುಗೆ ನೀವು ಸಮಯ ಕೊಡಲಿಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ತೊಂದರೆಗಳು ಬರ್ತಾ ಇದೆ. ಇದು ನಿಮಗೆ ಕಡಿಮೆ ಅಂತ ಅನಿಸ್ಬೋದು. ಆದರೆ ಬರ್ತಾ ಬರ್ತಾ ನೀವು ಆ ಮಗು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಮೇಲೆ ಅದನ್ನು ಕೈಯಿಂದ ತಗೊಂಡ್ರೆ ಅವನಿಗೆ ಮಗು ಕಿರ್ಸ್ಲಿಕ್ಕೆ ಶುರು ಮಾಡುತ್ತೆ, ಮತ್ತು ಬಿಹೇವಿಯರ್ ಪ್ರಾಬ್ಲಮ್ ಶುರು ಆಗುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ಅಂಶನ ನೀವೆಲ್ಲರೂ ಗಮನದಲ್ಲಿ ಇಟ್ಕೊಂಡು ಮಗುವಿನ ಮಾತಿನ ಬೆಳವಣಿಗೆಗೆ ಸಹಕಾರಿಯಾಗುವಂಥ ಹಾಡು ಹೇಳೋದು, ಕತೆ ಹೇಳ್ಕೊಡೋದು, ಪಾರ್ಕಲ್ಲಿ ಕರ್ಕೊಂಡೋಗಿ ಆಟ ಆಡಿಸೋದು, ಪಕ್ಕದ ಮನೆ ಮಕ್ಕಳ ಜೊತೆ ಬೆರೆಯೋಕೆ ಬಿಡೋದು, ಈ ಥರ ಎಲ್ಲ ಮಾಡೋದ್ರಿಂದ ಮಗುವಿನ ಮಾತು ಮತ್ತು ಭಾಷೆ ಬೆಳವಣಿಗೆ ವಯಸ್ಸಿಗೆ ತಕ್ಕ ಹಾಗಾಗತ್ತೆ ಅಂತ ನನಗೆ ಕೇಳ್ಕೊಳ್ತೀನಿ. ಆಮೇಲೆ ಮಗು ಪರವಾಗಿಲ್ಲ, ಚೆನ್ನಾಗಿದೆಯಲ್ಲ, ನಮ್ಮ ತಾತ ನಿಧಾನಕ್ಕೆ ಮಾತಾಡಿದ್ರು, ನಮ್ಮ ಯಜಮಾನರು ನಿಧಾನಕ್ಕೆ ಮಾತಾಡಿದ್ರು ಅಂದ್ಬಿಟ್ಟು ಅದ್ರ ಬಗ್ಗೆ ಗಮನ ಕೊಡಲ್ಲ. ಏನು ಮಾಡ್ತಾರೆ, ಈ ಮೊಬೈಲು ಎಲ್ಲ ಹಿಂಗೆ ಮಗು ನೋಡ್ತಾ ಇರುತ್ತೆ, ಖುಷಿ. ಅಲ್ಲಿ 1-to-1 ಕಾಂಟ್ಯಾಕ್ಟು, 1-to-1 ಇಂಟ್ರ್ಯಾಕ್ಷನು ಇರಲ್ಲ. ಯಾವಾಗ 1-2 ವರ್ಷ ಆಗುತ್ತೆ ಮಗು ಮಾತಾಡಕ್ಕೆ ಬರಲ್ಲ, ಆಗ ಕರ್ಕೊಂಡು ಬರ್ತಾರೆ. ನಾವು 1 ವರ್ಷಕ್ಕೇ ಮಗು ಅಮ್ಮ ಅಪ್ಪ ಅಂತ ಹೇಳಲಿಕ್ಕೆ ಶುರು ಮಾಡುತ್ತೆ. 1.5 ವರ್ಷಕ್ಕೆ 50-60 ಪದಗಳು ಹೇಳಕ್ಕೆ ಶುರು ಮಾಡುತ್ತೆ. ತಾತ, ಬೇಡ, ಮಮ್ಮಮ್, ಕೊಡು, ಲಾಲಿ, ಹಿಂಗೆ 2 ಅಕ್ಷರ ಇರೋಂಥ ಪದಗಳನ್ನ ಹೇಳುತ್ತೆ. ಆದರೆ ಯಾವಾಗ ಈ 2 ವರ್ಷ ಆದರೂ ಮಾತಾಡಲ್ಲ, ಅಕ್ಕಪಕ್ಕದ ಮನೆಯವ್ರ ಮಕ್ಕಳು ಮಾತಾಡಿದಾಗ ಸ್ವಲ್ಪ ಅಲರ್ಟ್ ಆಗ್ತಾರೆ, ಬರ್ತಾರೆ. ನಾವೆಲ್ಲ ನೋಡಿದಾಗ ಕೆಲವು ಕಾರಣಗಳಿರುತ್ತೆ. ಮಕ್ಕಳಿದ್ರೂ ಅವರು ಮಕ್ಕಳ ಜೊತೆ ಆಟ ಆಡೋಕ್ಕೆ ಬಿಡಲ್ಲ. ಹಾಗಾಗಿ ಏನಾಗ್ಬಿಡುತ್ತೆ, ಇವರು ಬರೀ ಮಗುಗೆ ಒಂದು ಮೊಬೈಲ್ ಕೊಟ್ಬಿಟ್ಟು ಅವರೇನೋ ಮೊಬೈಲಲ್ಲಿ ವರ್ಕ್ ಫ್ರಮ್ ಹೋಮ್ ಅಂತನೋ ಏನೋ ಒಂದು, ಅಥವಾ ಮೊಬೈಲ್ ಮೇಲೆ ಅಷ್ಟು ಡಿಪೆಂಡ್ ಆಗಿರಲಿಲ್ಲ. ಈಗ ಡಿಪೆಂಡ್ ಆಗಿರೋದ್ರಿಂದ ನಮಗೆ ಆವಾಗ ಆ ಥರ ಮಕ್ಕಳು ಬರೋದು ನಮಗೆ ಕಡಿಮೆ ಅಂತಲೇ ಹೇಳ್ಬೋದಿತ್ತು. ಎಲ್ಲೋ ವರ್ಷಕ್ಕೆ 4-5 ಪೇಷಂಟ್ಸ್ ಬರ್ತಾಯಿದ್ರು ಏನೋ. ಆದರೆ ನಮಗೆ ಈಗ ತಿಂಗಳಿಗೆ ಹೆಚ್ಚು ಕಡಿಮೆ 7-8 ಮಕ್ಕಳು ಬರ್ತಾನೆ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನಾವು ಮಕ್ಕಳ ಬೆಳವಣಿಗೆ, ಮಾತು ಬೆಳವಣಿಗೆ ಈಗ ಕುಂಠಿತ ಆಗಿರೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ತುಂಬ ಅಂಶಗಳಿರುತ್ತೆ. ಮಗುಗೆ ಕಿವಿ ಕೇಳದೆ ಇರೋದು, ಅಥವಾ ಕಿವಿ ಸೋಡದೆ ಇರೋವಂಥದ್ದು, ಬುದ್ಧಿಮಾಂದ್ಯತೆ ಇರೋದು, ಅವೆಲ್ಲ ಬೇರೆ. ಆದರೆ ಮಗುಗೆ ಎಲ್ಲ ಚೆನ್ನಾಗಿದ್ದು, ಕಿವಿ ಚೆನ್ನಾಗಿ ಕೇಳಿಸ್ಕೊಂಡು ಬುದ್ಧಿಶಕ್ತಿ ಚೆನ್ನಾಗಿದ್ದು, ಕೈಗೆ ಈ ಪುಟಾಣಿ ಯಂತ್ರ ಕೊಟ್ಬಿಟ್ಟಾಗ ಆ ಮಗು ಯಂತ್ರದಲ್ಲೇ ಮುಳುಗೋಗ್ಬಿಡ್ತಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.